ಈ ವಿಡಿಯೋದಲ್ಲಿ ಡಿಜೆ ಮುಂದೆ ಖುಷಿಯಿಂದ ಡ್ಯಾನ್ಸ್ ಮಾಡುತ್ತಿದ್ದ ಯುವಕನೊಬ್ಬ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಚಿಮ್ಮಿ ದೂರ ಹೋಗಿ ಬೀಳುವ ದೃಶ್ಯವಿದೆ. ನೋಡಕ್ಕೆ ಯಾವುದೋ ಸಿನಿಮಾದ ಆಕ್ಷನ್ ಸೀನಿನಂತಿದೆ, ಆದರೆ ಇದು ನಿಜವಾಗಿ ನಡೆದ ಒಂದು ಆಘಾತಕಾರಿ ಘಟನೆ. ಈ ಘಟನೆ ನಡೆದಿದ್ದು ಬರೇಲಿಯ ನವಾಬ್ಗಂಜ್ ಪ್ರದೇಶದ ಒಂದು ಮದುವೆ ಮಂಟಪದಲ್ಲಿ. ಮದುವೆಯ ಸಂಭ್ರಮ ಜೋರಾಗಿತ್ತು. ಎಲ್ಲರೂ ಡಿಜೆ ಹಾಡಿಗೆ ಮನಸೋ ಇಚ್ಛೆ ಹೆಜ್ಜೆ ಹಾಕುತ್ತಿದ್ದರು. ಅಂಕಿತ್ ಎನ್ನುವ ಯುವಕ ಕೂಡ ತನ್ನ ಸ್ನೇಹಿತರ ಜೊತೆ ಡಿಜೆ ಸ್ಟೇಜ್ ಹತ್ತಿರ ಡ್ಯಾನ್ಸ್ ಮಾಡುತ್ತಿದ್ದ. ಆ ಸಮಯದಲ್ಲಿ ಸ್ಟೇಜ್ ಮೇಲೆ ಇಟ್ಟಿದ್ದ ಸ್ಪೆಷಲ್ ಎಫೆಕ್ಟ್ ಮಷೀನ್ ಅಂದ್ರೆ ಸ್ಮೋಕ್ ಕ್ಯಾನನ್ ನಿಂದ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಹೊರಬಂದಿದೆ. ಈ ಸ್ಮೋಕ್ ಕ್ಯಾನನ್ಗಳನ್ನು ಸಾಮಾನ್ಯವಾಗಿ ನಾಟಕೀಯ ಹೊಗೆಯ ಎಫೆಕ್ಟ್ಗಳಿಗಾಗಿ ಬಳಸಲಾಗುತ್ತದೆ, ಆದರೆ ಇದರೊಳಗಿನ ಒತ್ತಡ ಬಹಳ ಹೆಚ್ಚಿರುತ್ತದೆ. ಅಂಕಿತ್ ಸರಿಯಾಗಿ ಆ ಕ್ಯಾನನ್ನ ಮುಂದೆ ನಿಂತಿದ್ದರಿಂದ ಆ ಹೈ ಪ್ರೆಷರ್ ಏರ್ ಬ್ಲಾಸ್ಟ್ ನೇರವಾಗಿ ಅವನಿಗೆ ಬಡಿದಿದೆ. ಆ ಒತ್ತಡದ ರಭಸಕ್ಕೆ ಅಂಕಿತ್ ಸುಮಾರು 10 ಅಡಿಗಳಷ್ಟು ಎತ್ತರಕ್ಕೆ ಹಾರಿ ವೇಗವಾಗಿ ಕೆಳಗೆ ಬಿದ್ದಿದ್ದಾನೆ. ತಕ್ಷಣವೇ ಅಲ್ಲಿದ್ದವರು ಸಂಗೀತವನ್ನು ನಿಲ್ಲಿಸಿ ಅವನ ಸಹಾಯಕ್ಕೆ ಓಡಿ ಬಂದಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಅವನನ್ನು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವನ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ವರದಿಗಳು ತಿಳಿಸಿವೆ. ಈ ಸಂಪೂರ್ಣ ಘಟನೆ ಅಲ್ಲಿದ್ದವರ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಕೆಲವೇ ಗಂಟೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಮತ್ತು ಡಿಜೆ ಆಪರೇಟರ್ನ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಅಪಾಯಕಾರಿ ಉಪಕರಣಗಳನ್ನು ಬಳಸುವಾಗ ಕನಿಷ್ಠ ಸುರಕ್ಷತಾ ಕ್ರಮಗಳನ್ನು ಯಾಕೆ ಪಾಲಿಸಲಿಲ್ಲ ಎಂದು ಹಲವರು ಪ್ರಶ್ನಿಸಿದ್ದಾರೆ. ಈ ವೈರಲ್ ವಿಡಿಯೋ ಸ್ಥಳೀಯ ಪೊಲೀಸರ ಗಮನಕ್ಕೂ ಬಂದಿದೆ. ಅವರು ಘಟನೆಯ ಬಗ್ಗೆ ಸ್ವಯಂ ಪ್ರೇರಿತವಾಗಿ ತನಿಖೆ ಆರಂಭಿಸಿದ್ದಾರೆ. ಆಯೋಜಕರ ವಿರುದ್ಧ ನಿರ್ಲಕ್ಷ್ಯದ ಪ್ರಕರಣ ದಾಖಲಿಸುವ ಸಾಧ್ಯತೆ ಇದೆ. ಸಂಭ್ರಮದ ಕ್ಷಣಗಳು ಸಣ್ಣದೊಂದು ಅಜಾಗರೂಕತೆಯಿಂದ ಹೇಗೆ ದುರಂತಕ್ಕೆ ತಿರುಗಬಹುದು ಎಂಬುದಕ್ಕೆ ಈ ಘಟನೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಯಾವುದೇ ಕಾರ್ಯಕ್ರಮವಿರಲಿ, ಅದರಲ್ಲೂ ಇಂತಹ ಸ್ಪೆಷಲ್ ಎಫೆಕ್ಟ್ಸ್ಗಳನ್ನು ಬಳಸುವಾಗ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡುವುದು ಅತ್ಯಂತ ಅವಶ್ಯಕ. ಇಲ್ಲದಿದ್ದರೆ ಖುಷಿಯ ವಾತಾವರಣ ಕ್ಷಣಾರ್ಧದಲ್ಲಿ ಆತಂಕಕ್ಕೆ ತಿರುಗಬಹುದು.